ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶುಭೋದಯ. ಇವತ್ತಿನ ಡೈಲಿ ವ್ಲಾಗ್ ಮಾರ್ನಿಂಗ್ 5:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಈ ವ್ಲಾಗ್ನಲ್ಲಿ ನೀವು 2 ರೆಸಿಪೀಸ್ ಅಂದರೆ ಸಾರಿನ ರೆಸಿಪೀಸ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆ ಒಂದು ಪಲ್ಯ ಕೂಡ ಶೇರ್ ಮಾಡ್ತೀನಿ. ಬೀನ್ಸ್ ಪಲ್ಯ ಕೇರಳ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಮತ್ತು ಒಂದು ಸಾರಿನ ರೆಸಿಪಿ ಕೂಡ ತೋರಿಸ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ಮಿಸ್ ಮಾಡದೆ ನೋಡಿ, ತುಂಬ ಒಳ್ಳೆಯ ರೆಸಿಪಿಯನ್ನು ಇವತ್ತು ತೋರಿಸ್ಲಿಕ್ಕಿದ್ದೇನೆ. ಇವಾಗ ಬನ್ನಿ ಕಿಚನ್ ಕಡೆಗೆ ಹೋಗೋಣ. ಲಂಚ್ ಬಾಕ್ಸ್ ಪ್ಯಾಕ್ ಮಾಡೋದು ಕೂಡ ಈ ವ್ಲಾಗ್ನಲ್ಲಿ ನಿಮಗೆ ತೋರಿಸ್ತೀನಿ. ಇವಾಗ ನಾವು ಸಾರನ್ನು ಸ್ಟಾರ್ಟ್ ಮಾಡೋಣ. ಸಾರಿಗೆ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 1/4 ಸ್ಪೂನಷ್ಟು ಕಾಳುಮೆಣಸು ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ, ಇವೆರಡನ್ನು ಚೆನ್ನಾಗಿ ಹುರಿದು ಮಿಕ್ಸಿಲಿ ಹಾಕ್ಕೊಂಡಿದ್ದೀನಿ. ಮಿಕ್ಸಿಲಿ ಹುಣಸೆ ಹುಳಿ ಮತ್ತು ಅರ್ಧ ಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಮ್ಮ ಮಸಾಲೆ ರೆಡಿ ಆಯಿತು. ಎಷ್ಟು ಬೇಗ ಆಗುವಂಥ ಸಾರು ಅಂತ ನೀವೇ ನೋಡಿ. ಇವಾಗ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕ್ಕೊಂಡು ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಬೇಕಿದ್ದು. ನಾವು ಮಾಡ್ತಾ ಇರೋದು ಕೋಕೋನಟ್ ಸಾರು, ಜೀರಿಗೆ ಮತ್ತು ಕಾಳುಮೆಣಸು ಬಳಸಿ ಮಾಡ್ತಾ ಇರೋದು. ಬೇರೇನು ಯಾವ ತರಕಾರಿ ಕೂಡ ಇದರಲ್ಲಿ ಬಳಸ್ತಾ ಇಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕಿದು. ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಕುದಿ ಬರಬೇಕು. ಇದು ನನ್ನ ಅಜ್ಜಿ ತುಂಬ ಮಾಡ್ತಾ ಇದ್ದಂತಹ ರೆಸಿಪಿ. ತುಂಬ ಫೇವ್ರೆಟ್ ಅವ್ರಿಗೆ ಇದು, ಮತ್ತು ತುಂಬ ಟ್ರೆಡಿಷ್ನಲ್ ರೆಸಿಪಿ ಕೂಡ ಹೌದು. ಇವಾಗ ನಾವು ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 6ರಿಂದ 7 ಬೆಳ್ಳುಳ್ಳಿ ಹೆಸಳು ಕೂಡ ಹಾಕ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ನೀವು ತಿನ್ನಲ್ಲ ಅಂತ ಇದ್ದರೆ ನೀವು ಸಾಸಿವೆ ಕರಿಬೇವಿನ ಒಗ್ಗರಣೆ ಕೂಡ ಕೊಟ್ಕೋಬೋದು. ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಒಳ್ಳೆ ಫ್ಲೇವರ್ ಅಂತೂ ಬರುತ್ತೆ ಈ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದರೆ. ಇವಾಗ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಇದನ್ನು ಸಾರಿಗೆ ಹಾಕಬೇಕು. ನನ್ನ ಇದು ಸಿಂಪಲ್ ರೆಸಿಪೀಸ್ ಮತ್ತು ವ್ಲಾಗ್ಗಳು ನಿಮಗೆ ಇಷ್ಟ ಆಗೋದಾದರೆ ನೀವು ಖಂಡಿತ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದರೂ ಇಲ್ಲಿ ಹೊಸದಾಗಿ ಬಂದಿದ್ದರೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಈ ಒಗ್ಗರಣೆನ ಸಾರಿಗೆನ ಹಾಕಬೇಕು. ತುಂಬ ಹೆಲ್ದಿಯಾದಂತಹ ಕೋಕೋನಟ್ ಸಾರು, ಜೀರಿಗೆ ಕಾಳು ಮೆಣಸಿನ ಸಾರು ರೆಡಿ ಆಯಿತು. ತುಂಬ ಒಳ್ಳೆಯದು ಈ ಸಾರು. ತುಂಬ ಹೆಲ್ದಿ ನ್ಯೂಟ್ರಿಷಿಯಸ್ ಸಾರು ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾವು ಪಲ್ಯವನ್ನು ಮಾಡ್ಕೊಳ್ಳೋಣ. ಸಿಂಪಲ್ ಬೀನ್ಸ್ ಪಲ್ಯ ಏನು ಮಾಡ್ತಾ ಇಲ್ಲ ಇಲ್ಲಿ. ಇವಾಗ ಕಡಾಯಿಯಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಯಾವ ಎಣ್ಣೆ ಬೇಕಾದರೂ ತೊಗೋಬೋದು. ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಚಟಪಟ ಅಂದ ಮೇಲೆ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಏನೂ ಬಳಸ್ತಾ ಇಲ್ಲ ಈ ಪಲ್ಯಕ್ಕೆ. ಇವಾಗ ಆಲೂಗಡ್ಡೆ ಹಸಿ ಇದೆ, ಇನ್ನೂ ಚೆನ್ನಾಗಿ ಉದ್ದಕ್ಕೆ ಹೆಚ್ಚಿಕೊಂಡಿರುವಂತಹ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಮುಚ್ಚಿ ಬೇಯಿಸಬೇಕು. ನೀರು ಹಾಕೋ ಅವಶ್ಯಕತೆ ಏನೂ ಇಲ್ಲ. ಈ ಆಲೂಗಡ್ಡೆ ತುಂಬ ತಿನ್ಲಿ ಸ್ಲೈಸ್ ಮಾಡಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ಇವಾಗ ಒಗ್ಗರಣೆಲೇ ಒಂದು 2-3 ನಿಮಿಷ ಇದನ್ನು ಬೇಯಿಸ್ಕೋಬೇಕು. ಮಧ್ಯ ಮಧ್ಯ ಈ ಥರ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ನೀರೇನು ಹಾಕಿಲ್ಲ ನಾವಿಲ್ಲಿ. ಚೆನ್ನಾಗಿ ಮುಚ್ಚಿ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ಬೇಕು ಇದು ಬೇಯೋಕ್ಕೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ. ಇವಾಗ ನಾವು ಬೀನ್ಸನ್ನು ಹಾಕ್ಕೋಬೇಕು. ಬೀನ್ಸು ನಾನು ಪ್ರೆಷರ್ ಕುಕ್ಕರ್ ಏನೂ ಹಾಕಿಲ್ಲ, ಸ್ಟೀಮ್ ಮಾಡಿಕೊಂಡಿದ್ದೆ. ಅದಕ್ಕಿಂತ ಮುಂಚೆ ನೀವು ಸಾಸಿವೆ ಹಾಕುವಾಗ ಕರಿಬೇವು ಹಾಕೋದು ಮರ್ತೋಯ್ತು. ಇವಾಗ ಹಾಕ್ತಾಯಿದ್ದೀನಿ. ನೀವು ಒಗ್ಗರಣೆ ಮಾಡುವಾಗಲೇ ಹಾಕ್ಕೊಬೇಕು ಸಾಸಿವೆ ಮತ್ತು ಕರಿಬೇವು. ಅದಾದಮೇಲೆ ಆಲೂಗಡ್ಡೆ ಹಾಕ್ಕೊಂಡು ಬೇಯಿಸಬೇಕು. ಇವೆಲ್ಲ ಆದ ತಕ್ಷಣ ಇವಾಗ ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ. ಇವಾಗ ನೆಕ್ಸ್ಟು ಬೀನ್ಸನ್ನು ಹಾಕ್ಕೋಬೇಕು. ಬೀನ್ಸ್ ಏನು ಪ್ರೆಷರ್ ಕುಕ್ ಮಾಡ್ಕೊಂಡಿಲ್ಲ ನಾನು, ಇದು ಸ್ಟೀಮ್ ಮಾಡಿರೋವಂಥ ಬೀನ್ಸು ಹಾಫ್ ಕ್ರಂಚಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡಲ್ಲಿ ನಾನು ಅನ್ನಕ್ಕೆ ಕುಕ್ಕರ್ ಇಡ್ತಾಯಿದ್ದೀನಿ. ಮಾರ್ನಿಂಗ್ ರಶಲ್ಲಿ ಮಲ್ಟಿ ಟಾಸ್ಕ್ ಮಾಡದಿದ್ರೆ ಏನೂ ಕೆಲಸನೇ ಬೇಗ ಮುಗಿಯಲ್ಲ. ಬೀನ್ಸ್ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ 1 ಗ್ಲಾಸು. ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ನಾವು ಇದಕ್ಕೆ ಬೇಕಿರೋ ಮಸಾಲೆಯನ್ನು ಮಾಡ್ಕೊಳ್ಳೋಣ. ಮಸಾಲೆಗೆ ನಾನು ಒಂದು ಅರ್ಧ ಕಾಯಿ ತುರಿ ತೊಗೊಂಡಿದ್ದೀನಿ. ಅದ್ರ ಜೊತೆ 3 ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಮತ್ತು ಅರ್ಧ ಹಿಡಿಯಷ್ಟು
ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪೌಡರ್ ಇವಿಷ್ಟನ್ನು ಹಾಕಿ ಪಲ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ತರಿಯಾಗಿ ರುಬ್ಬಬೇಕು, ಏನು ಫೈನ್ ಪೇಸ್ಟ್ ಮಾಡುವ ಅಗತ್ಯ ಏನೂ ಇಲ್ಲ. ಇವಾಗ ಮಾಡಿಟ್ಕೊಂಡಿದ್ದ ಮಸಾಲೆಯನ್ನು ಹಾಕ್ಕೊಳ್ಳೋಣ. ಇವಾಗ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2-3 ಮಿನಿಟ್ಸ್ ಮುಚ್ಚಿ ಬೇಯಿಸಬೇಕು. ಗ್ರೀನ್ ಮಸಾಲೆಯ ಹಸಿ ವಾಸನೆ ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಹೆಲ್ದಿ ಆನಿಯನ್ ಗಾರ್ಲಿಕ್ ಬಳಸದೇ ಮಾಡುವ ಪಲ್ಯ ಇದು. ಕೇರಳ ಸ್ಟೈಲ್ ಪೊರಿಯಲ್, ಬೀನ್ಸ್ ಪೊರಿಯಲ್ ಅಂತಾರೆ ಇದಕ್ಕೆ. ಬ್ರೇಕ್ಫಾಸ್ಟ್ ಬಾಕ್ಸ್ಗೆ ಅಂತ ನಾನು ಒಂದು ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಏನು ವೆಜಿಟೇಬಲ್ ಸ್ಯಾಂಡ್ವಿಚ್ ಏನೂ ಅಲ್ಲ, ತುಂಬ ಈಸಿಯಾಗಂಥ ಸ್ಯಾಂಡ್ವಿಚ್ಚು. ತುಂಬ ದಿವಸದಿಂದ ಒಂದು ಡಿಮಾಂಡ್ ಇತ್ತು, ಬ್ರೆಡ್ ಜಾಮು ಸ್ಯಾಂಡ್ವಿಚ್ ಕೊಡಮ್ಮ ಅಂತ. ಅದನ್ನು ಇವತ್ತು ಮಾಡ್ತಾಯಿದ್ದೀನಿ. ಒಂದು ಸೈಡ್ಗೆ ನಾನು ಜಾಮ್ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಸೈಡ್ಗೆ ಒಂದು ಪೀನಟ್ ಬಟರ್ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಲೇಯರ್ ಮಾಡಿ ಸೈಡ್ಸನ್ನು ಕಟ್ ಮಾಡಿ ಬಾಕ್ಸ್ಗೆ ಹಾಕ್ತೀನಿ. ಇವಾಗ ಟೈಮ್ 6:45 ಆಗಿಬಿಡ್ತು. ಎಷ್ಟು ಬೇಗ ಟೈಮ್ ಓಡುತ್ತೆ ಅಂತ ಮಾರ್ನಿಂಗ್ ಗೊತ್ತೇ ಆಗೋದಿಲ್ಲ ನನಗೆ. ಇವಾಗ ರೈಸು ಮತ್ತು ಸಾರನ್ನು ಪ್ಯಾಕ್ ಮಾಡ್ತೀನಿ. ಅದ್ರ ಜೊತೆ ನಾನು ಪಲ್ಯನ ಕೂಡ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬಾಕ್ಸ್ಗೆ ನಾನು ಅದೇ ತೋರಿಸಿದ್ನಲ್ವ ಬ್ರೆಡ್ ಬಟರು ಜಾಮ್, ಆ ಸ್ಯಾಂಡ್ವಿಚನ್ನು ಹಾಕ್ತಾಯಿದ್ದೀನಿ. ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ನನ್ನ ಮಗನ ನಾನು ಡ್ರಾಪ್ ಮಾಡಿ ಬಂದಮೇಲೆ ನಾನು ತಂಬುಳಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಯುನೀಕ್ ಆದಂತಹ ಸೌತೆಕಾಯಿ ಬೀಜದ ತಂಬುಳಿಯನ್ನು ತೋರಿಸ್ತಾ ಇದ್ದೀನಿ. ಸಮ್ಮರ್ಗೆ ಅಂತೂ ಮಾಡಿಸಿದ ತಂಬುಳಿ ಅದು. ವಿಡಿಯೋವನ್ನು ಪೂರ್ತಿ ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡಿದೆ ನೋಡಿ. ಈಗ 3rd ಬಾಕ್ಸ್ಗೆ ನಾನು ಜಿಂಜರ್ ಸ್ವೀಟ್ ಮತ್ತು ಚಿಕ್ಕಿಯನ್ನು ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ನಮ್ದು ರೆಡಿ ಆಯಿತು ಲಂಚ್ ಬಾಕ್ಸ್. ಈ ಲಂಚ್ ಬಾಕ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಯಾವ ಥರ ಮಕ್ಕಳಿಗೆ ಲಂಚ್ ಬಾಕ್ಸ್ ಪ್ಯಾಕ್ ಮಾಡ್ತೀರಾ ಅನ್ನೋದು ಕಮೆಂಟ್ ಮೂಲಕ ನನಗೆ ಕೂಡ ತಿಳಿಸಿ. ನನಗೆ ಒಂದು ಐಡಿಯಾ ಸಿಕ್ಕಂಗಾಗುತ್ತೆ. ಇವಾಗ ಇವೆಲ್ಲವನ್ನು ಪ್ಯಾಕ್ ಮಾಡಿ ನಾನು ಅವನಿಗೆ ಡ್ರಾಪ್ ಮಾಡಿಬಿಟ್ಟು ಬರ್ತೀನಿ. ಬ್ರೇಕ್ಫಾಸ್ಟ್ಗೆ ಅಂತ ಅವನಿಗೆ ರಾಗಿ ಮಾಲ್ಟ್ ಮಾಡಿಕೊಡ್ತಾ ಇದ್ದೀನಿ. ಇವಾಗ ತಂಬುಳಿಯನ್ನು ಮಾಡೋಣ. ತಂಬುಳಿಗೆ ನಾವು ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ತೊಗೊಂಡಿದ್ದೀನಿ. ಅದರ ಬೀಜ ಮತ್ತು ತಿರುಳನ್ನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಮುಂಚೆನೇ ಒಂದು ಬೀಜ ತಿಂದುಬಿಟ್ಟು ಅದು ಕಹಿ ಇದೆಯಾ ಅಥವಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೋಬೇಕು. ಚಿಕ್ಕ ಪೀಸು ಇಂಗು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ನಾನು 1 ಸ್ಪೂನಷ್ಟು 1-1.5 ಸ್ಪೂನಷ್ಟು ಜೀರಿಗೆ, ಹಸಿ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಅರ್ಧ ಕಾಯಿ ಹಾಕ್ತಾಯಿದ್ದೀನಿ, ಅರ್ಧಕ್ಕಿಂತ ಅರ್ಧನೇ ಅನ್ಬೋದು. ಕಾಯಿ ಹಾಕಿ ಇವಿಷ್ಟನ್ನು ಮತ್ತು 2 ಹಸಿಮೆಣಸಿನ್ಕಾಯಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಇದನ್ನು ಇವಾಗ ಸೋಸ್ಕೋಬೇಕು. ನೀವು ಸೋಸಿಲ್ಲ ಅಂದರೆ ಊಟ ಮಾಡೋದಕ್ಕೆ ಅದು ಕಷ್ಟ ಆಗುತ್ತೆ. ಅದು ಬೀಜದ ಫೈಬರ್ನೆಸ್ ಇನ್ನೂ ಹಾಗೆ ಉಳ್ಕೊಂಡಿರೋದ್ರಿಂದ ಅದು ನೀವು ಸೋಸಲೇಬೇಕು. ಇದೆಲ್ಲವನ್ನು ಚೆನ್ನಾಗಿ ಸೋಸ್ಕೊಂಡಾದಮೇಲೆ ಅದಕ್ಕೆ 1 ಕಪ್ಪು ಮೊಸರು ಅಥವಾ ಕಡೆದ ಮಜ್ಜಿಗೆಯನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಥಿಕ್ನೆಸ್ ಇಟ್ಕೋಬೇಕು. ಇವೆಲ್ಲ ಆದಮೇಲೆ ಇವಾಗ ಒಂದು ಒಳ್ಳೆಯ ಒಗ್ಗರಣೆಯನ್ನು ಕೊಡೋಣ. ಒಗ್ಗರಣೆಗೆ ನಾನು ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು ಇವೆರಡನ್ನು ಹಾಕಿ ಒಗ್ಗರಣೆನ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಉಪಯೋಗಿಸಿದ್ದೀನಿ, ತುಂಬ ಚೆನ್ನಾಗಿ ಫ್ಲೇವರ್ ಬರಲಿ ಅಂತ. ಇವಾಗ ನೋಡಿ ನಾನು ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಖಾರ ಏನಾದರೂ ಕಡಿಮೆ ಅಂತ ನಿಮ್ಗೆ ಅನಿಸಿದರೆ ನೀವು ಮೇಲ್ಗಡೆಯಿಂದ ಗ್ರೀನ್ ಚಿಲ್ಲಿ ಕೂಡ ಚಾಪ್ ಮಾಡಿ ಹಾಕ್ಕೋಬೋದು. ನಾನು ಟೇಸ್ಟ್ ಮಾಡಿ ನೋಡಿದೆ, ಖಾರ ತುಂಬ ಕಡಿಮೆ ಅಂತ ಅನಿಸಿ ನನಗೆ ಮತ್ತೆ 1-2-3 ಹಸಿಮೆಣಸಿನ್ಕಾಯಿ ಇದಕ್ಕೆ ಜಜ್ಜಿಬಿಟ್ಟು ಹಾಕಿದ್ದೀನಿ. ಸೌತೆಕಾಯಿ ಬೀಜ ತುಂಬ ತಂಪು ಅಂತ ಅಂತಾರೆ. ಈ ತಂಬುಳಿ ತುಂಬ ಚೆನ್ನಾಗಿ ಬರುತ್ತೆ. ಹೆಲ್ದಿಯಾದ ರೆಸಿಪಿ. ಈ ಸಮ್ಮರ್ಗಂತೂ ಖಂಡಿತ ಟ್ರೈ ಮಾಡಿ. ನನ್ನ ಈ 2 ಕ್ವಿಕ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ಈ ರೆಸಿಪೀಸ್ಗಳು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ. ಅಲ್ಲಿಯವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.